ನಮ್ಮ ಮನೇಲಿ ಉಂಟಲ್ಲ ಗಿಡ, ಫ್ಲವರಿಂಗ್ ಗಿಡ, ಸೇಮ್ ಟು ಸೇಮ್ ಅದೇ. ಇದು ಒಂದೊಂದು ಗಿಡದಲ್ಲಿ ಎಷ್ಟು ಟೈಪ್ದು ಉಂಟು ನೋಡಿ. ಎಂತ ಹಾಕ್ತಾರ, 5 ಸ್ಟಾರ್ ಊಟ ಮಿನಿ ಹಾಕ್ತಾರ. ರೆಡ್ ಇಲ್ಲ ಮಗ, ತಕೊಳ್ಳು. ಸದ್ಯಕ್ಕೆ ಯಾವ್ದು ಕಲರ್ ಬರ್ತದೆ ನಾವು ಅದೇ ಕಲರ್ ಫೇವ್ರೇಟ್ ಅಂತ ಹೇಳ್ಬೇಕು. 3-4 ಕಲರಲ್ಲಿ ಒಂದು ಕಲರ್ ಬರ್ತದೆ. ಆಚೆ ಈಚೆ ಇಲ್ಲ ಮಾರೆ, ಒಂದು ಪರ್ಪಲ್ ಕಲರ್ ಖಾಲಿ ಇರುದು. ಆಯಿತು, ಇವಳ ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಆಯಿತು. ಸ್ವಿಮ್ಮಿಂಗ್ ಕ್ಲಾಸ್ ಆಗಿ ಈಗ ವಾಪಸ್ ಹೋಗ್ತಿದ್ದೇವೆ. ಎಂಥ ಗಾಳಿ ಮಾರೆ, ಸುಂಟರ ಗಾಳಿ. ಇವರಿಲ್ಲಿ ಜಾಲಿಗೆ ಮಾರ ಕಟ್ಟು. ಅಯ್ಯೋ ಎಂತ ಗಾಳಿ ಮಾರೆ ನೋಡಿ. ಬೇಗ ಹೋಗು ಗಾಡಿ ಒಳಗೆ ನೋಡಿ. ಅಂತ ಇಲ್ಲಿ ಸುಂಟರ ಗಾಳಿ, ಎಂತ ಗಾಳಿ ಮಾರಿದು. ಶೋಪ, ಹೌದಾ? ಇಲ್ಲಿದು ಹೋಗಿ 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 ಬೇಗ ಒಳಗೆ ಹೋಗಿ. ಗಾಳಿಗೆ ಆದ ಅವಸ್ಥೆ ನೋಡಿ, ನಾಗವಲ್ಲಿಯಾಗಿ. ಹುಡುಗಿ ಈ ಪೊಂಜೋ ಕುದಲ್ ಬಾಚದೆ ಬಂದಿನ ನೆನೆಸ್ಬೇಕು. ವಾಟರ ಮೋಡ ನೋಡಿ ಅಂತೆ, ಮಳೆ ಬರ್ತದಾ ಇಲ್ಲ ಗೊತ್ತಿಲ್ಲ. ಅದೇ ಕಾಪು ಕಾಪು ಮೋಡ. ಇಷ್ಟೇ ಅಲ್ಲ, ಉಂಟು, ಸಾಧಾರಣ ಉಂಟು. ಬುರ್ಜ್ ಖಲೀಫಾ ಅಲ್ಲ, ಬುರ್ಜ್ ಖಲೀಫಾದು ತಮ್ಮ. ಸಿದ್ದಿಕ್ ಹೋಗ್ತಿದ್ದಾನೆ ನಾಳೆ, ಅವನ ವೈಫ್ದು ಡೆಲಿವರಿ ಈ ವಾರ. ಸೊ ಎಲ್ಲ ಸಹ ಪ್ರೇಯರ್ ಮಾಡಿ, ಓಕೆ? ಸಿದ್ದಿಕ್ದು ವೈಫ್ ಖುಷ್ಬುಗೆ ಆಲ್ ದ ಬೆಸ್ಟ್ ಬ್ರೋ. ವಿಲ್ ಪ್ರೇ ಫಾರ್ ಯು. ಓಕೆ, ಟೇಕ್ ಕೇರ್. I will update the news. Yes, please. Definitely. God bless you. Yeah, take care. Yeah, bye. Bye. एक काम करो ना. ಹೊರಟ ಸಿದ್ದಿಕ್ ಊರಿಗೆ. ಅಕ್ಕ ವೇಟ್. ಹೋಗ್ತೀಯ ಮಗ ನೀನ್ ಸಹ? ಚಲೋ, ಬಾಯ್ ಸಿದ್ದಿಕ್, ಆಲ್ ದ ಬೆಸ್ಟ್. Come back soon. We'll pray for you. You are coming with me? Bye. In taxi? Passport illa, kaalidu juice du dabba. Chalo bye. Chal. Bye bro. Bye. Bye. ಮೂವರಾಗಿ ಹೋಗಿ 4 ಜನ ಆಗಿ ಬರ್ತಾರೆ. ಹೋದ್ರು ಸಿದ್ದಿಕ್. ರಜೆಗೆ ಹೋಗುವಾಗ ಎಲ್ಲರಿಗೂ ಸಹ ಖುಷಿ ಅಲ್ಲ. ರಜೆಗೆ ಹೋಗುದು ಖುಷಿ, ಹಿಂದೆ ಬರುವಾಗ ಯಾರಿಗೆ ಬೇಕು ಮಾರೆ. ಕೂಗಿ ಬೊಲ್ಲವೇ ಬಂದು ಬಿಡ್ತದೆ. ಮಂಗಳೂರಿನ ಹೋಟೆಲ್ಗೆ ಹೋಗ್ತಾ ಇದ್ದೇವೆ ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಫಸ್ಟ್ ನಿನ್ನೆ ಬಿಲ್ ಕೊಟ್ಟು ನೀನು ಬಿಲ್ ಕೊಡ್ಬೇಕಂತ. ಅಪ್ಪ ಕೊಡೋದಾ? ನೆಕ್ಸ್ಟ್ ಅದು ಕಾಯಿ ಇರ್ತದೆ. ಇದು ಅವಸ್ಥೆ ನೋಡಿ ಅಂತೆ. ಮೊನ್ನೆ ನಾವು ಮಾರ್ಕೆಟಿಂದ ತಂದದಲ್ಲ ಕಾಯಿ, ಇಲ್ಲ ಕಾಯಿ ಅಲ್ಲ ನಾವೆಲ್ಲ, ಅದಕ್ಕೆ ನೋಡಿ ಈಗ ಹಣ್ಣಾದಲ್ಲ. ಆಗಲೇ ಫಂಗಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಒಟ್ರಾಸಿ ಫಂಗಸ್. ಇದು ಬಿಸಾಡ್ಲೇಬೇಕು. 8 ದಿರಂ ಡಮಾರ್ ವೇಸ್ಟ್. ನಿನ್ನೆ ತಂದ ಬೊಂಡ ಇಂಡೋನೇಷ್ಯಾ. ಅಯ್ಯೋ ಎಷ್ಟು ಕೊಂಡಾಟ ಆಗ್ತದಲ್ಲ ನೋಡುವಾಗ. ಚಂದ ಈಗ ಕೆತ್ತಿದ್ದಾರೆ ಮಾರೆ, ಸ್ಮೂತ್ ಸಾರಣೆ ಸಹ ಮಾಡಿದೆ. ದೊಡ್ಡ ದಿವಸ ಮಾಡಿ ಅಮ್ಮೆಲ್ಲ. ತೆಂಗಿನಕಾಯಿ ಉಂಟಲ್ಲ, ಗಟ್ಟಿ ಉಂಟು. ಇಷ್ಟು ಗಟ್ಟಿರಲ್ಲ ಮಾರೆ ಬೊಂಡೆ. ಕೊಕೊನಟ್ ಏನವ ಇದು? ಮಾಡಿದೆ ಮುಂಚೆ ನೀನು ಎಂತ ಮಾರೆ ಇಷ್ಟು? ಬಾವೆ ಉಂಟು.
ಹೌದಲ್ಲ, ಇಷ್ಟು ಗಟ್ಟಿ ಇರುದಿಲ್ಲ ಆ್ಯಕ್ಚುಲಿ. ಮೇಲೆ ಇವರು ಉಲ್ಟಕ್ಕೆ ಕೆತ್ತಿದಾರ, ಇಲ್ಲಿ ಕೆತ್ತಬೇಕಂತ ಗೊತ್ತಿಲ್ಲ. ಬಾ, ನೀರುಳ್ಳು ಉಂಟು. ಬೊಂಡದ ನೀರು ಟ್ಯಾನ್ ಆಗಿದೆ ಅಲ್ಲಿಂದ ಇಲ್ಲಿ ಬರೋ. ಬೇರೆ ಕಲರ್ ಬೇರೆ ಉಂಟಲ್ಲ, ಬಾವೆ ಬಾವೆ ಉಂಟು. ಮುರ್ಲಿಕ್ಕೆ ಆಗುದು ಇದು, ಇದ್ರಲ್ಲಿ ಮುರಿಬೇಕು. ದೊಡ್ಡ ತೆಂಗಿನ ಒಳ್ಳೆಯಲ್ಲ. ತೆಂಗಿನಕಾಯಿ ಆಗಿದೆ. ತೆಂಗಿನ ಬಂಡ ನೀರಲ್ಲ, ತೆಂಗಿನಕಾಯಿ ನೀರು ಇದು. ಹೌದಲ್ಲ, ಇಷ್ಟು ದಪ್ಪ ಉಂಟು. ಇದು ಬೊಂಡದಲ್ಲ, ಇದು ತೆಂಗಿನಕಾಯಿದು ನೀರು. ತೆಂಗಿನಕಾಯಿ ನೀರು ಒಂದು ಹೊರಗಿಟ್ಟು ಒಂದು 4 ದಿನ ಆದ ಮೇಲೆ ಹೇಗೆ ಟೇಸ್ಟ್ ಬರ್ತದೆ ಹಾಗೆ ಉಂಟು ಟೇಸ್ಟ್. ಅಷ್ಟು ಗ್ರೇಟ್ ಇಲ್ಲ ಇದು. ಆಪಗೆಲ್ಲ ಹಾಕ್ಲಿಕ್ಕೆ ಓಕೆ, ಬಟ್ ಹೀಗೆ ಕುಡಿಲಿಕ್ಕೆ ಅಷ್ಟು ಒಳ್ಳೆ ಅಲ್ಲ. ಬೊಂಡ ನೀರಲ್ಲ, ಇದು ತೆಂಗಿನಕಾಯಿ ನೀರು. ನಾನು ಆಫರ್ ಅಂತೇಳಿ ತಂದು ಅದಕ್ಕೆ ಅವ್ರು ನನಗೆ ಕೇಳಿಸಿದ್ದಾರೆ 2 ದಿನಮ್ಗೆ ಇಷ್ಟೇ ಸಿಕ್ಕುದಂತೆ. ಮಗ ಎಂತ ಮಾಡ್ತಿದ್ದಿ? ಗ್ಯಾಸ್ ಸ್ಟವ್ ಅಲ್ಲಿ ಚಿಕ್ಕಿಟ್ಟು ಮಾಡ್ತಿದ್ದಾಳೆ. ಎಂತ ಅದು? ಚಿಕ್ಕಿ ಮಾರಿ ಮಾರಿ ಸ್ವೀಟ್ ಕ್ಯಾನ್ ಎಲ್ಲ ಗ್ಯಾಸಲ್ಲಿ ಬಿಸಿ ಆಗ್ತಾ ಉಂಟು. ಅಂದರೆ ಅವ್ರದ್ದು ಬಿಸಿ ಬಿಸಿ ಸರ್ವಿಸ್, ಬಿಸಿ ಬಿಸಿ ಸರ್ವಿಸ್ ಕೊಟ್ಟು ಕೊಟ್ಟು ಕೂದಲು ಬಿಳಿಯಾಗಿದೆ. ಎಲ್ಲ ಕೊಡಿ ಸದ್ಯಕ್ಕೆ, ಎಲ್ಲ ಕೊಡ್ಬೋದು. ಕೈ ದೊಡ್ಡ ಉಂಟು ನಮ್ಮದು, ಎಲ್ಲ ತೆಗೆಯುವಷ್ಟು ತಾಕತ್ತು. ಇಷ್ಟು ದೊಡ್ಡ ಉಂಟು, ಎಷ್ಟಾಗ್ತದೆ ಅಷ್ಟು ತುಂಬಿಸು. ಓ, ಬಿಲ್ಲಿಂಗ್ ಬೇರೆ. ಮತ್ತೆ ಕೊಡ್ತೇನೆ ಆಯ್ತಾ, ಹಣ ಮತ್ತೆ ಕೊಡ್ತೇನೆ, ನಾಳೆ ಕೊಡ್ತೇನೆ. ಪಾಪ, ಒಳ್ಳೆ ಅಂಗಡಿದವರು. ಸಿಗಿದು, ಚಿಕ್ಕಿ ಸಿಗಿದು. ಕೊಕ್ಕೋದು ಟ್ಯಾಂಕ್ ಕ್ಲೀನ್ ಮಾಡ್ತಾ ಇದ್ದಾರೆ. ಎಂತ ಮಗ, ಅವನನ್ನೊಂದು ಆಫ್ ಮಾಡಿಬಿಡು ಮಗ. ಬ್ಯಾಟ್ರಿ ಇರುವವರೆಗೆ ಕಾಪಿ ಮಾಡ್ತಾನೆ, ಸಾಕಾದ್ರೆ ಸುಮ್ಮನೆ ಎದ್ದು ಬಿಡ್ತಾನೆ ಅಷ್ಟೇ. ಫಿಲ್ ಮಾಡ್ತಾ ಇದ್ದಾರೆ. ಈಗ ಒಂದು ಕಲ್ಲು ಸೆಟ್ಟಿವ್ ನಾವು ಸ್ವಲ್ಪ ಆಡ್ಲಿಕ್ಕೆ ಕೊಕ್ಕೋಗೆ ಚಂದ ಕಾಣ್ಲಿಕ್ಕೆ. ಒಂದು ಸ್ವಲ್ಪ ಸೈಡಲ್ಲಿ ಇಡ್ಬೇಕಿತ್ತು ನಾನು, ಅದು ನಡುವಲ್ಲಿ ಆಯ್ತಲ್ಲ. ಅವನಿಗೆ ಸ್ಪೇಸ್ ಸಿಕ್ಕುದಲ್ಲ ಆಚೆ ಈಚೆ ಹೋಗ್ಲಿಕ್ಕೆ. ಇದರಿಂದ ಉಂಟ ಮೇಲೆ ಇಲ್ಲ ನೀರು, ಫುಲ್ ಟ್ಯಾಂಕ್ ಆಗ್ತದೆ. ಉಪ್ಪು ಹಾಕಿದ್ರು ಮ್ಯಾರಿನೇಷನ್ಗೆ. ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್ ಬೇಕಾ? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಹೀಟರ್ ಆನ್ ಮಾಡಿ ಅಲ್ಲಿ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡುವ ಆಯುಧ. ಸ್ಪಾಂಜ್, ಸ್ಕ್ರಬ್ಬರ್, ಬಕೆಟ್, ಮಗ್ ಎಲ್ಲ ಇದಕ್ಕೆವೆ. ಇದು ಎಕ್ವೇರಿಯಂ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡು. ಇದು ನೆಟ್ ಸಹ ಇದೆಲ್ಲ ಅಂಜಲ್ ಸಿಡಿಬೋದು, ಅಷ್ಟು ದೊಡ್ಡ ಉಂಟು. ಅವರದ್ದು ಕ್ಲೀನ್ ಆಗಿ ಆಗಿದೆ, ಫುಲ್ ಕ್ಲೀನ್ ಉಂಟು. ಈಗ ಎಕ್ಸ್ಟರ್ನಲ್ ಬೇರೆ ಫಿಲ್ಟರ್ ಹಾಕಿದ ಕಾರಣ, ಟಾಪ್ ಫಿಲ್ಟರ್ ಹಾಕಿದ ಕಾರಣ ಸ್ವಲ್ಪ ಒಳ್ಳೆ ಕ್ಲೀನ್ ಇರ್ತದೆ ನೀರು. ಫುಲ್ ಕ್ಲೀನ್ ನೀರು, ಬಾರಿಕೆ ಆದರೆ ಇಲ್ಲಿಂದ ಕುಡಿಬೋದು ಸಹ, ಅಷ್ಟು ಕ್ಲೀನ್ ಉಂಟು. ಇದು ಜಾಯ್ಲಿನ್ ಕೊಟ್ಟ ಹೂವು ಇನ್ನೂ ಸಹ ಉಂಟು, ಇಟ್ಟಿದ್ದಾನೆ. ಏನ ಬಿಸಾಡಲಿಕ್ಕೆ ಮನಸ್ಸಿಲ್ಲ, ಫುಲ್ ಡ್ರೈ ಆಗಿದೆ. ಆದರೆ ಪೆಟಲ್ಸ್ ಬೀಳ್ತಿಲ್ಲ. ನಾನು ಪೆಟಲ್ಸ್ ಬೀಳಲಿಕ್ಕೆ ಕಾಯ್ದು, ಪೆಟಲ್ಸ್ ಬೀಳ್ತಿಲ್ಲ. ಇದು ಮಸ್ಕದ್ದಲ್ಲ, ಅದಕ್ಕೆ ಗಟ್ಟಿ ಉಂಟು. ಬಿತ್ತು, ನಾನು ಹೇಳಿದೆ ಒಂದು ಪೆಟಲ್ ಬಿತ್ತು. ಭಾರಿ ಚಂದ ಆದ ಹೂವು. ಇವತ್ತು ಮೂಂಗ್ ದಾಲ್ ಇಡ್ಲಿ ಮಾಡ್ಲಿಕ್ಕೆ ಹೋದದು, ಅಷ್ಟು ಸಾಫ್ಟ್ ಬರಲಿಲ್ಲ, ಸ್ವಲ್ಪ ಹಾರ್ಡ್ ಉಂಟು. ಸ್ವಲ್ಪ ಅಕ್ಕಿ ಇಲ್ಲದ ಇಡ್ಲಿ ತಿನ್ನುವ ಅಂತೇಳಿ ಆಯಿತು ಮಾಡಿದೆ, ಸ್ವಲ್ಪ ಹಾರ್ಡ್ ಉಂಟು. ಇದು ರೆಸಿಪಿ ಚಾನಲ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಟ್ರೈ ಮಾಡಿದ್ದು, ಏನೋ ಒಂದು ಡಿಫ್ರೆಂಟ್ ಟ್ರೈ ಮಾಡುವ ಅಂತೇಳಿ ಓದೋದು, ಬಟ್ ಗಟ್ಟಿಯಾಗಿದೆ. ಸೊ ಕ್ಯಾನ್ಸಲ್. ಇದು ಮತ್ತೆ ನಾವೀಗ ತಿಂತೇವೆ, ಇದು ಬಿಸಾಡುದಿಲ್ಲ. ಇದು ಹಾಗೂ ಕೆಂಪು ಚಟ್ನಿ. ಸೊ ಇದು ಟ್ರೈ ಮಾಡಿದ್ದು ನಾನು ಇವತ್ತು. ಕೊತ್ತಂಬರಿ ಸೊಪ್ಪು, ಕ್ಯಾಶು ಎಲ್ಲ ಹಾಕಿ ಮಾಡಿದ್ದು. ಟೇಸ್ಟ್ ವೈಸ್ ನೋಡು ಹೀಗುಂಟು. ತಿನ್ನುವಾಗ ಸಾಫ್ಟ್ ಉಂಟು, ಓಕೆ. ಬಟ್ ಡಯಟ್ ಇರಲಿ ಅಲ್ಲ, ಡಯಟ್ ಎಲ್ಲ ಹೀಗೆ ಎಲ್ಲ ಸಾಫ್ಟ್ ಇದ್ದರೆ ಮತ್ತೆ ವೇಟ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಟೇಸ್ಟ್ ವೈಸ್ ಒಳ್ಳೆ ಉಂಟು ಆಯಿತಾ. ನೋಡುವ, ಬೇಕಿದ್ರೆ ಹೇಳಿ ಮಾಡ್ಬೋದು. ಬಟ್ ಅಷ್ಟು ಸಾಫ್ಟ್ ಇಲ್ಲ, ನಾರ್ಮಲ್ ರೈಸ್ ಇಡ್ಲಿ ಆಗಿ ಸಾಫ್ಟ್ ಇಲ್ಲ, ಸ್ವಲ್ಪ ಹಾರ್ಡ್ ಉಂಟು. ಬಟ್ ಅಷ್ಟು ಹಾರ್ಡ್ಸೇ ಇಲ್ಲ.
ಅಲ್ಲಿ ಯಾರ ಮಲಗಿದ್ರಂತೆ. ಹಾಗೆ ಚರ್ಚೆಲ್ಲ ಆಯಿತು, ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. ಗಾಡೀಲಿ ಪಾರ್ಕಿಂಗ್ ಸಿಗೋದೇ ಒಂದು ದೊಡ್ಡ ಪ್ರಾಬ್ಲಮ್. ಬೈ ಗಾಡ್ಸ್ ಗ್ರೇಸ್ ನನಗೆ ಇಲ್ಲೇ ಸಿಕ್ಕಿತ್ತು ಇವತ್ತು ಹತ್ತಿರ. ಮೇಲೆ ಮೆಟ್ರೋ ಹೋಗ್ತಾ ಉಂಟು, ಡ್ರೈವರ್ಲೆಸ್ ಮೆಟ್ರೋ. ಯಾರು ಡ್ರೈವರ್ ಇಲ್ಲ, ಹೋಗ್ತದೆ ಬರ್ತದೆ, ಹೋಗ್ತದೆ ಬರ್ತದೆ, ಎಲ್ಲ ಪ್ರೋಗ್ರಾಮ್ಡ್ ಮೆಟ್ರೋ. ಬಾ ಮಗ. ಈ ಗಾರ್ಡನ್ ಏರಿಯಾ ಕಾಣ್ತದಲ್ಲ, ಇದು ಗಾರ್ಡನ್ ಅಲ್ಲ, ಇದು ಡಂಪಿಂಗ್ ಯಾರ್ಡ್ ಆಯ್ತಾ. ಇಡೀ ಊರದ್ದು ಕಸ ಇಲ್ಲಿ ಬಂದು ಡಂಪ್ ಮಾಡ್ತಾರೆ ನೋಡಿ. ನೀನು ಬುಕ್ಕಲ್ಲಿ ನೋಡಿದ್ಯಲ್ಲ, ಈಗ ಇಲ್ಲಿ ನೋಡು, ಸೈಡಲ್ಲೆಲ್ಲ ಗಲೀಜ್ ಕಾಣಬಾರ್ದಂತಿಲ್ಲಿ ಎಲ್ಲ ಗಿಡ ನಟ್ಟಿದ್ದಾರೆ ಜಿಗ್ಗ ಕಾಣಲಿಕ್ಕೆ. ಡಂಪಿಂಗ್ ಯಾರ್ಡ್ ಸಹ ಜಿಗ್ಗ ಕಾಣಬೇಕು. ಟ್ರಾಫಿಕ್ ನೋಡಿ, ಟ್ರಾಫಿಕ್ ಎಲ್ಲರ ಸಹ ಮನೆಗೆ ಹೋಗುದು. ಖುಷಿ ಇದಾಗುದು ಮಾರೆ, ಹೋಗುವಾಗ ಸಹ ಒಂದು ಡಂಪಿಂಗ್ ಯಾರ್ಡ್ ನೋಡುವಾಗ ಸಹ ಇಬೀ ಮೂಗು ಮುಚ್ಚ ಅಂತಿಲ್ಲ ಆಗುದಿಲ್ಲ. ನೋಡುವ ನೋಡುವ ಗಿಡಗಳಲ್ಲ, ನೋಡುವ ನೋಡುವ ಅಂತಿಲ್ಲ ಆಗ್ತದೆ. ಅದಕ್ಕೆ ಹೇಳುದಲ್ಲ, ಸುಮ್ಮನೆ ಹೇಳುದಿಲ್ಲ. ಹಬೀಬಿ ಕಮ್ ಟು ದುಬೈ ಅಂತೇಳಿ ಹೇಳುದು ಇದಕ್ಕೆ ನೋಡಿ. ಫುಡ್ ಕಲರ್ ಬ್ಯಾನ್ ಮಾಡಿ ಒಳ್ಳೆ ಆಯ್ತು ಕರ್ನಾಟಕದಲ್ಲಿ. ಇಲ್ಲಿ ನೋಡಿ, ಬುಡ್ಡಿಕೆ ಬಾಲ್ ಅಂತೇಳಿ ಕರೀತಾರೆ, ಕಾಟನ್ ಕ್ಯಾಂಡಿ ಮಾರ್ತಾ ಇರ್ತಾರೆ. ಒಳ್ಳೇದಲ್ಲ ಮಗ ಅದು. ಇವತ್ತು ತುಳುನಾಡಲ್ಲಿ ಯಾರು ಸಾಲಾಡ್ಲಿಕ್ಕಿಲ್ಲ, ಯಾಕಂದ್ರೆ ಇವತ್ತು ಗ್ರ್ಯಾಂಡ್ ಫೈನಲ್ ಬಿಗ್ ಬಾಸ್ ಸೀಸನ್ 12. ನಮ್ಮ ಊರಿನ ಹುಡುಗಿ ರಕ್ಷಿತಾ ಎಷ್ಟು ಕಷ್ಟಪಟ್ಟು ವ್ಲಾಗಿಂಗ್ ಎಲ್ಲ ಮಾಡಿ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಫೈನಲ್ಸಲ್ಲಿ ನಿಂತಿದ್ದಾಳೆ. ಎಂಥ ಒಂದು ಪ್ರೌಡ್ ಮೂಮೆಂಟ್ ಅಲ್ಲ. ರಕ್ಷಿತಾ ಅಂತೂ ಆ್ಯಕ್ಟ್ರೆಸ್ ಅಲ್ಲ, ಬೇರೆ ಯಾವ ದೊಡ್ಡ ಸೆಲೆಬ್ರಿಟಿ ಅಲ್ಲ, ದೊಡ್ಡ ದೊಡ್ಡ ಕನೆಕ್ಷನ್ನೂ ಇಲ್ಲ. ಫುಲ್ ಆನ್ ಅವಳ ಎಫರ್ಟ್ಸಿಂದಲೇ ಈ ಸ್ಟೇಜ್ವರೆಗೆ ಮುಟ್ಟಿದ್ದಾಳೆ, ಇಲ್ಲಿವರೆಗೆ ತಲುಪಿದ್ದಾಳೆ. ಅದೊಂದು ದೊಡ್ಡ ದೊಡ್ಡ ಅಚೀವ್ಮೆಂಟೇ. ಪ್ರತಿ ಗೇಮಲ್ಲಿ ವಿನ್ ಆರ್ ಲೂಸ್ ಇದ್ದೇ ಇರ್ತದಲ್ಲ, ಆದರೆ ಈ ವೇದಿಕೆಯಲ್ಲಿ ಅವಳು ಎಂತ ಕಲ್ತಿದ್ದಾಳೆ, ಎಷ್ಟು ಜನರ ಪ್ರೀತಿ ಸಂಪಾದಿಸಿದ್ದಾಳೆ, ಇದು ಇಂಪಾರ್ಟೆಂಟ್ ಅಲ್ಲ. ಎಂತ ಒಂದು ಪ್ರೌಡ್ ಮೂಮೆಂಟ್ ಅಲ್ಲ. ಲಾಸ್ಟ್ ವರೆಗೆ ಅವಳು ಬಂದ್ಲು ರನ್ನರ್ಸ್ ಅಪ್. ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ. ರನ್ನರ್ಸ್ ಅಪ್ ಅಂತ ಹೇಳುವ ಹಾಗೆ ಸಹ ಇಲ್ಲ. ಯಾಕಂದರೆ ಯಾವ ಇನ್ಫ್ಲುಯೆನ್ಸ್ ಅಲ್ಲ, ಅವಳು ಆ್ಯಕ್ಟ್ರೆಸ್ನೂ ಅಲ್ಲ, ದೊಡ್ಡ ಪಾಲಿಟಿಷಿಯನ್ದು ಮಗಳು ಅಲ್ಲ, ದೊಡ್ಡ ಇನ್ಫ್ಲುಯೆನ್ಷಿಯಲ್ ಪರ್ಸನ್ನೂ ಅಲ್ಲ. ಒಂದು ವ್ಲಾಗರ್ ಆಗಿ ಸ್ಟಾರ್ಟ್ ಮಾಡಿ ಸ್ವಂತ ಎಫರ್ಟ್ಸ್ ಹಾಕಿ, ಎಂತ ತನಗೆ ಸ್ವಲ್ಪ ಸ್ವಲ್ಪ ಗೊತ್ತುಂಟು ಅದರಲ್ಲೇ ವ್ಲಾಗಿಂಗ್ ಎಲ್ಲ ಮಾಡಿ ಜನರ ಪ್ರೀತಿ ಸಂಪಾದಿಸಿ ಇಲ್ಲಿವರೆಗೆ ಬಂದಿದ್ದಾಳೆ. ಅವಳಿಗೆ ಯಾವ ರೀತಿಯ ಏಜೆನ್ಸಿನವ್ರದ್ದೆಲ್ಲ ಹೆಲ್ಪ್ ಇಲ್ಲದೆ ಅವಳು ಇಲ್ಲಿವರೆಗೆ ಬಂದಾಳೆ. ಇಲ್ಲದೆ ಕೆಲವರೆಲ್ಲ ಓಟ್ಸ್ ತಗೊಳ್ಳಿಕ್ಕೆ ಏಜೆನ್ಸಿನವ್ರದ್ದೆಲ್ಲ ಹೆಲ್ಪ್ ತಗೊಳ್ತಾರೆ, ವೋಟಿಂಗ್ ಸಿಸ್ಟಮ್ಗೆ ಹೆಲ್ಪ್ ಮಾಡಲಿಕ್ಕೆಲ್ಲ. ಆದರೆ ಪಾಪ ಇವಳಿಗೆ ತುಂಬ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿದ್ದಾರೆ. ತುಂಬ ಯೂಟ್ಯೂಬರ್ಸ್, ಪವರ್ ಹೌಸ್ ಇರಲಿ, ವಿನೀತ್ ವೈಶಿ ವ್ಲಾಗ್ಸ್, ತುಂಬ ಜನರು ಯೂಟ್ಯೂಬರ್ಸ್, ನಾರ್ಮಲ್ ಕುಡ್ಲದ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿದ್ದಾರೆ. ಉಡುಪಿ ಕಪಲ್ ವ್ಲಾಗ್ಸ್, ತುಂಬ ಜನರು ಸಪೋರ್ಟ್ ಮಾಡಿ ಅವಳು ಈ ಸ್ಟೇಜ್ವರೆಗೆ ಬಂದಾಳೆ. ತುಂಬ ಗ್ರೇಟ್. ಗೇಮ್ ಅಂತ ಹೇಳಿದ ಮೇಲೆ ಗೆಲ್ಲುದು ಸೋಲುದು ಇದೆಲ್ಲ ಪಾರ್ಟ್ ಆಫ್ ದ ಗೇಮ್. ಗೇಮಿಗೆ ಹೋದ ಮೇಲೆ ಇದಕ್ಕೆ ನಾವು ರೆಡಿ ಇರಬೇಕು. ಗೆಲ್ಲಲಿಕ್ಕೆ ಸಹ ರೆಡಿ ಇರಬೇಕು, ಸೋಲಿಗೆ ಸಹ ರೆಡಿ ಇರಬೇಕು. ಇದೆಲ್ಲ ಪಾರ್ಟ್ ಆಫ್ ದ ಗೇಮ್ ಅಲ್ಲ. ಅಯ್ಯೋ ನಾನು ಸೋತೆ, ಅಯ್ಯೋ ನಾನು ಗೆದ್ದೆ, ಹಾಗೆಲ್ಲ ಅಂತ ಹೇಳಲಿಕ್ಕೆಲ್ಲ ಪಾರ್ಟ್ ಆಫ್ ದ ಗೇಮ್. ಸ್ವಲ್ಪ ಬೇಜಾರಾಗ್ತದೆ, ಬಟ್ ಇಟ್ಸ್ ಓಕೆ. ಆ ಲೆವೆಲ್ಗೆ ಬಂದಿದ್ದಾಳಲ್ಲ, ಅದೇ ಗ್ರೇಟ್ ಅಂತೇಳಿ ಹೇಳಬೇಕು. ಹ್ಯಾಟ್ಸ್ ಆಫ್ ರಕ್ಷಿತಾ, ಒಳ್ಳೆ ರೀತಿಯಲ್ಲಿ ಆಡಿ ಎಲ್ಲರ ಪ್ರೀತಿಯನ್ನು ಸಂಪಾದಿಸಿದಿ. ಇನ್ನೂ ಒಳ್ಳೇದಾಗಲಿ ನಿನಗೆ, ಇನ್ನೂ ನಿನ್ನ ಮುಂದಿನ ಜರ್ನಿ ಇನ್ನೂ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲರೂ ಸಹ ಹಾರೈಸ್ತೇವೆ. ಲೈವ್ ಬರಬೇಕಂತ ಕೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ, ಸೊ ಎಲ್ಲರೂ ಸಹ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಬನ್ನಿ 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 ಅಕ್ಕೋ, ಬನ್ನಿ 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 ಅಂತ ಹೇಳಿದಿರಿ. ಸೊ ನೆಕ್ಸ್ಟ್ ಸಂಡೇ ಅಂದರೆ 25th ಜಾನ್ವರಿಗೆ ನಾನು ಲೈವ್ ಬರ್ತೇನೆ. 9 ಗಂಟೆ, ಊರದು 9 ಗಂಟೆ, ಇಂಡಿಯಾದು 9 ಗಂಟೆಗೆ ಲೈವ್ ಬರ್ತಿದ್ದೇನೆ. ಬನ್ನಿ ಎಲ್ಲರೂ ಸಹ ಗಮ್ಮತ್ತು ಮಾಡುವ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಾನ್ವರ್ಸೇಷನ್, ಒಳ್ಳೆ ಮಾತುಕತೆ ಮಾಡುವ, ಒಳ್ಳೆ ಕಷ್ಟ ಸುಖ ಹಂಚುವ. ಬನ್ನಿ ಎಲ್ಲರೂ ಸಹ ಲೈವ್ಗೆ ಬನ್ನಿ. 25th ಜಾನ್ವರಿ 9 o'clock 9 PM ಆಯಿತಾ. ಇನ್ನು ಬೆಳಿಗ್ಗೆ ಕಾಯ್ಬಿಡಿ, 9 PM ರಾತ್ರಿಗೆ ಲೈವ್ ಬರ್ತಿದ್ದೇನೆ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ನನ್ನ ಫ್ರೆಂಡ್, ನಮ್ಮ ಮಗ ನಮಿತ್, ಇವನ ಬರ್ಡೇ 20th. ಹ್ಯಾಪಿ ಬರ್ಡೇ ನಮಿತ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ವೆಂಕಟೇಶ್ನ ಬರ್ಡೇ 22nd. ಹ್ಯಾಪಿ ಬರ್ಡೇ ವೆಂಕಟೇಶ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. 11th ಜಾನಿಗೆ ಮುಜೇನ್ನ ಬರ್ಡೇ. ಹ್ಯಾಪಿ ಬರ್ಡೇ ಮುಜೇನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್.